ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. KFE ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾನು EPFO ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದರ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFE ಕನ್ನಡವನ್ನು ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀವು ಪಡ್ಕೊಬೋದಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ. EPFO ಅಂತಂದ್ರೆ ಎಂಪ್ಲಾಯಿ ಪೆನ್ಷನ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಈ EPFO ಅಂದ್ರೆ EPF ಅಂತ ನಿಮಗೆ ಏನ್ ಸಿಗುತ್ತೋ, ಅಂದ್ರೆ ಉದ್ಯೋಗದಲ್ಲಿ ಇದ್ದೀರಾ ಅಂದ್ರೆ ನಿಮಗೆ PF ಹಣ ಸಿಗ್ತಾ ಇರುತ್ತೆ. ಸೊ ಈ PF ಹಣವನ್ನ ನೀವು UPI ಮೂಲಕ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸಿನ ಮೂಲಕ ನೀವು ಲಿಂಕ್ ಮಾಡಿಕೊಂಡು ಆ ಒಂದು ಹಣವನ್ನ ನೀವು ವಿತ್ಡ್ರಾ ಮಾಡಬಹುದಾಗಿದೆ ಅನ್ನುವಂತ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅನ್ನುವಂತ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಈ ಹಿಂದೆ ಇದ್ದಂತ ಬಹಳಷ್ಟು ಅಪ್ಡೇಟ್ಸ್ಗಳನ್ನ ತುಂಬಾ ಸುಲಭವಾಗಿ ಅದನ್ನ ಗ್ರಾಹಕರಿಗೆ, ಅದರಲ್ಲೂ ಮುಖ್ಯವಾಗಿ ಉದ್ಯೋಗದಲ್ಲಿರೋರಿಗೆ, ಉದ್ಯೋಗಿಗಳಿಗೆ ಅನುಕೂಲವಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಡಿಜಿಟಲೈಸೇಷನ್ ಆಗ್ತಾ ಇದೆ ಅನ್ನುವಂಥ ವಿಚಾರ. ನಿಮ್ಮ ಫೇಶಿಯಲ್ ರೆಕಗ್ನಿಷನ್ ಐಡೆಂಟಿಫಿಕೇಶನ್ ಇಟ್ಕೊಂಡು ಸಹ ಆ ಒಂದು ಅಕೌಂಟ್ ನ ನೀವು ಆಕ್ಟಿವೇಟ್ ಮಾಡ್ಕೊಬಹುದು. ಮತ್ತೆ ಈ ಒಂದು EPF ಅಕೌಂಟ್ ಏನಿದೆಯಲ್ಲ, ಒಂದು ಉದ್ಯೋಗದಿಂದ ಇನ್ನೊಂದು ಉದ್ಯೋಗಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಇನ್ನೊಂದು ಉದ್ಯೋಗದಲ್ಲಿ ನೀವು ಸೇರಿದಾಗ ಬ್ಯಾಂಕಿನ ವಿವರಗಳನ್ನ ನೀಡಬೇಕು ಅಂತ ಇರುತ್ತಲ್ಲ, ಅದು ಈ ಹಿಂದೆ ಎಂಪ್ಲಾಯರ್ಗಳು ಅದನ್ನ ಅಪ್ಡೇಟ್ ಮಾಡಬೇಕಾಗಿತ್ತು. ಈಗ ಎಂಪ್ಲಾಯೀಸ್ಗಳೇ ನಾನು ಅಪ್ಡೇಟ್ ಮಾಡುವಂತ ಒಂದು ನಿಯಮವನ್ನ ಚೇಂಜಸ್ ಮಾಡಲಾಗಿದೆ ಅನ್ನುವಂಥ ವಿಚಾರ. ಮತ್ತೆ 8.25% ಅಂದ್ರೆ 8.25% ಬಡ್ಡಿಯನ್ನ ಈ ಒಂದು PF ಅಕೌಂಟ್ ಅಲ್ಲಿ ಏನಿದೆ, ನಿಮ್ಮ ಹಣ ಏನಿದೆ ಅದಕ್ಕೆ ವಿಧಿಸಲಾಗುತ್ತೆ ಅನ್ನುವಂಥ ವಿಚಾರ. ಆಮೇಲೆ ಇನ್ನೊಂದೇನು ಅಂದ್ರೆ UAN ನಂಬರ್ ಅಂತ ಹೇಳಿ ಒಂದು ನಂಬರ್ ಸಿಗುತ್ತೆ. PF ಅಕೌಂಟ್ ಹೊಂದಿರೋರು ಆ ಒಂದು ನಂಬರ್ ಅನ್ನ ಇಟ್ಕೊಂಡ್ರೆ ನೀವು ಎಲ್ಲಿ ಬೇಕಾದ್ರೆ ಈ ಒಂದು ಅಕೌಂಟ್ ನಂಬರ್ ತರ ಈ UAN ನಂಬರ್ ನ ನೀವು ಹಾಕಿ ಚೆಕ್ ಮಾಡಿ ನೋಡಬಹುದು, ನಿಮ್ಮ PF ಹಣ ಎಷ್ಟಿದೆ, ಎಷ್ಟು ಏರಿಕೆ ಆಗಿದೆ ಅನ್ನುವಂಥ ವಿಚಾರವನ್ನ ನೀವು ನೋಡಬಹುದಾಗಿದೆ. ಹಾಗೆ ಕೆಲವೊಂದು ಸನ್ನಿವೇಶಗಳಲ್ಲಿ ಹಣವನ್ನ ವಿಡ್ರಾ ಮಾಡುವಂತ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ UPI ಮೂಲಕವೇ. 3 ದಿನದಲ್ಲಿ ನಿಮ್ಮ ಹಣ ವಾಪಸ್ ನಿಮಗೆ ಸಿಗಲಿದೆ ಅನ್ನುವಂಥ ವಿಚಾರ. ಯಾವ ಸಂದರ್ಭದಲ್ಲಿ ಹಣವನ್ನ ವಿಡ್ರಾ ಮಾಡಬಹುದು ಅಂತಂದ್ರೆ, ಒಂದು ಅನಾರೋಗ್ಯ ಸಮಸ್ಯೆ ನಿಮಗೆ ಕಾಡಿದ್ದಲ್ಲಿ, ಇನ್ನೊಂದು ಶಿಕ್ಷಣದ ಒಂದು ನಿಟ್ಟಿನಲ್ಲಿ ಖರ್ಚು ನಿಮಗೆ ಬೇಕು ಅಂದಾಗ ಈ ಹಣವನ್ನ ವಿಡ್ರಾ ಮಾಡಬಹುದಾಗಿದೆ. ಹಾಗೇನೆ ಮಕ್ಕಳ ಒಂದು ಮದುವೆಗೆ ಈ ಒಂದು ಹಣವನ್ನ ವಿಡ್ರಾ ಮಾಡಬಹುದಾಗಿದೆ. ಮತ್ತೆ ಭವಿಷ್ಯದಲ್ಲಿ ನೀವೇನಾದ್ರು ನಿವೇಶನ ಅಥವಾ ಮನೆಯನ್ನ ನೀವು ಕಟ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೂ ಕೂಡ ಈ ಒಂದು ಹಣವನ್ನ ನೀವು ಹೊರಗಡೆ ತೆಗಿಬಹುದಾಗಿದೆ ಅಥವಾ ವಿಡ್ರಾ ಮಾಡಬಹುದಾಗಿದೆ. ಸೊ ಈ 4 ವಿಚಾರಗಳಿಗೆ ಈ ಹಣವನ್ನ ನೀವು ಹೊರಗಡೆ ತೆಗಿಬಹುದು ಅನ್ನುವಂತ ಮಾಹಿತಿನ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದೇನಂದ್ರೆ, ಈ ಪಿಂಚಣಿ ಅನ್ನೋ ವ್ಯವಸ್ಥೆ ಏನು ಅಂತಂದ್ರೆ, ದೀರ್ಘಾವಧಿಯಲ್ಲಿ ನೀವು ನಿವೃತ್ತಿ ಆಗುವಂತ ಒಂದು ಸಮಯದಲ್ಲಿ ಮಾಸಿಕವಾಗಿ ಕಂತುಗಳ ರೂಪದಲ್ಲಿ ಒಂದಿಷ್ಟು ಹಣ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೀಳೋದಕ್ಕೋಸ್ಕರ ಈ ಒಂದು ಸೌಲಭ್ಯವನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಸೊ ಇದರಲ್ಲಿ ಸರ್ಕಾರದ ಒಂದು ನಿಟ್ಟಿನಲ್ಲಿ ಮತ್ತೆ EPFO ಇನ ಒಂದು ಉದ್ದೇಶ ಏನಾಗಿದೆ ಅಂದ್ರೆ, 25% ಹಣ ಏನಿದೆಯೋ, ಆ PF ಹಣ ಏನಿದೆಯೋ ಅದನ್ನ ಹಾಗೆ ಕಾಯ್ದಿರಿಸಲಾಗುತ್ತೆ ನಿಮ್ಮ ಭವಿಷ್ಯದ ಪಿಂಚಣಿಗೋಸ್ಕರ. ಬಾಕಿ ಇರುವಂತಹ ಹಣವನ್ನ ನೀವು ವಿಡ್ರಾ ಮಾಡುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅನ್ನುವಂಥದ್ದನ್ನ ಸುದ್ದಿ ವಾಹಿನಿಯಲ್ಲಿ ಮತ್ತೆ ಸುದ್ದಿ ಪತ್ರಿಕೆಯಲ್ಲಿ ಓದಿರುವಂತ ಒಂದು ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಹಣವನ್ನ ಹೊರಗಡೆ ತೆಗಿಬೇಕು ಅನ್ನೋದಕ್ಕೆ ಯಾವ್ಯಾವ ರೀತಿಯಾದಂತಹ ವಿಧಾನಗಳಿದೆ ಅಂತಂದ್ರೆ, ಅದಕ್ಕೆ ಪ್ರತ್ಯೇಕವಾದಂತಹ ನೀವು EPFO ವೆಬ್ಸೈಟ್ ಅಂತ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋಗಿ ಈ UAN ನಂಬರ್ ಏನಿದೆ ಅದನ್ನ ಹಾಕ್ಬಿಟ್ಟು ಒಂದು ಪಾಸ್ವರ್ಡ್ ಅನ್ನ ನೀವು ಕೊಟ್ರಿ ಅಂದ್ರೆ ಲಾಗಿನ್ ಆಗುವಂತ ಒಂದು ಸೌಲಭ್ಯ ಇರುತ್ತೆ. ನಿಮ್ಮ ಒಂದು ಉದ್ಯೋಗದಲ್ಲಿ ನೀವು ಒಂದು ವೇಳೆ EPFO ಅಥವಾ EPF ಪಡ್ಕೊಳ್ತಾ ಇದ್ದೀರಾ ಅಂತಂದ್ರೆ, ಅದ್ರ ಕಾಂಟ್ರಿಬ್ಯೂಷನ್ ಹಾಕ್ತಾ ಇದ್ದಾರೆ, ನಿಮ್ಮ ಸಂಬಳದಿಂದ ಡಿಡಕ್ಷನ್ ಆಗ್ತಾ ಇದೆ ಅಂತಂದ್ರೆ, ನಿಮ್ಮ ಆರ್ಗನೈಸೇಷನ್ ಅಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ಇರುವಂತಹ HR ಅನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಮಾಹಿತಿನ ನೀವು ಕಲೆ ಹಾಕಬಹುದಾಗಿದೆ, ಈ ಒಂದು ಅಪ್ಡೇಟ್ಸ್ ಅನ್ನ ನೀವು ಪಡ್ಕೊಬಹುದಾಗಿದೆ ಅನ್ನುವಂತ ಒಂದು ವಿಚಾರ. ಅದೇ ರೀತಿಯಲ್ಲಿ ನಿಮ್ಮ EPFO ಅಂದ್ರೆ EPF ಅಂತ ಹೇಳ್ತೀವಲ್ಲ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಅದರ ಅಕೌಂಟಿನ ಡೀಟೇಲ್ಸ್ ನೀವು ನೋಡಬೇಕು ಅಂದ್ರೆ ಸಹ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಪಾಸ್ ಬುಕ್ ಲೈಟ್ ಅನ್ನುವಂತಹ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಅದರ ಮೂಲಕ ನಿಮ್ಮ PF ನ ಒಂದು ಮೊತ್ತ ಏನಿದೆ, ಕಾಂಟ್ರಿಬ್ಯೂಷನ್ ಎಷ್ಟಾಗಿದೆ ಅನ್ನೋದನ್ನ ನೀವು ಪಡ್ಕೊಬಹುದಾಗಿದೆ, ಮಾಹಿತಿನ ಸಂಗ್ರಹಣೆ ಮಾಡಬಹುದಾಗಿದೆ ಅನ್ನುವಂಥ ವಿಚಾರ. UAN ನಂಬರ್ ನ ಜನರೇಟ್ ಮಾಡೋದಕ್ಕೆ ಅಂತ ಹೇಳಿ ನೀವೇನಂದ್ರೆ ಫೇಶಿಯಲ್ ರೆಕಗ್ನಿಷನ್ ಅನ್ನ ಬಳಸಬಹುದಾಗಿದೆ ಅನ್ನುವಂಥ ಮಾಹಿತಿನ ಕೂಡ ಹೇಳ್ತಾ ಇದ್ದಾರೆ. CCPS ಅನ್ನುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ, ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಖಾತೆ ಹೊಂದಿದ್ರು ಸಹ ನಿಮ್ಮ PF ಹಣವನ್ನ ನೀವು ವರ್ಗಾವಣೆ ಮಾಡಬಹುದು ಅನ್ನುವಂಥ ವಿಚಾರವನ್ನ ಸಹ ಈ ಒಂದು ವರದಿಯಲ್ಲಿ ಉಲ್ಲೇಖವಾಗಿದೆ.
ಅದೇ ರೀತಿಯಲ್ಲೇ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕಿನ ಮೂಲಕ ಮನೆಯಲ್ಲೇ ಸಹ ನೀವು ಕುಳಿತಿದ್ದಲ್ಲೇ ಸಹ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಬಹುದಾಗಿದೆ ಅನ್ನುವಂಥ ಮಾಹಿತಿನೂ ಸಹ ಹೇಳಲಾಗಿದೆ. ಅದೇ ರೀತಿ ನೌಕರರ ಠೇವಣಿ ನಿಧಿ ಏನಿದೆ ಅದರ ಅನ್ವಯದಲ್ಲಿ ವಿಮೆ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಅದನ್ನ 50,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿನ ಸಹ ಆ, ಒಂದು ಆ, ಮಾಹಿತಿ ನೀಡಲಾಗಿದೆ EPFO ಸಂಸ್ಥೆಯಿಂದ. ಒಂದು ವೇಳೆ ನೀವು ಉದ್ಯೋಗದಲ್ಲಿ ಗ್ಯಾಪ್ ಆಗಿದ್ದಲ್ಲಿ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ನೀವು ಸೇರೋದಕ್ಕೂ ಮುನ್ನ ಒಂದು ಸ್ವಲ್ಪ ಅಂತರ ಇರುತ್ತಲ್ಲ, ಆ ಒಂದು ಗ್ಯಾಪ್ ಅಲ್ಲೂ ಸಹ ಅಥವಾ ಆ ಒಂದು ವಿರಾಮದ ಒಂದು ಪರಿಸ್ಥಿತಿಯಲ್ಲೂ ಸಹ ಈ ವಿಮೆ ಬಂದ್ಬಿಟ್ಟು ನಿಮಗೆ ಕವರೇಜ್ ಸಿಗುತ್ತೆ ಅನ್ನುವಂಥ ಮಾಹಿತಿನೂ ಸಹ ಹೇಳಿದ್ದಾರೆ ಅನ್ನುವಂಥ ವಿಚಾರ. ಅದೇ ರೀತಿಯಲ್ಲೇ ಏನು ಈ ನಿಮ್ಮ EPF ಹಣ ಇದೆ ಅದನ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡೋದನ್ನ ನೀವು ಮತ್ತೆ ಬ್ಯಾಂಕ್ ಅಲ್ಲಿ ಬಂದು ಬಿದ್ದ ಬಳಿಕ ಹಣ ನೀವು ATM ಮೂಲಕ ಸಹ ಅದನ್ನ ವಿಡ್ರಾ ಮಾಡಿ ನೀವು ಪರ್ಸನಲ್ ಯೂಸಿಗೋ ಅಥವಾ ನಿಮಗೆ ಬೇಕಾದಂತಹ ಪೇಮೆಂಟ್ಸ್ಗಳಿಗೋ ಅದನ್ನ ಬಳಸಬಹುದಾಗಿದೆ ಅಂತ ಮಾಹಿತಿನ ಹೇಳ್ತಿದ್ದಾರೆ. ಇದು ಒಂದು 3 ದಿನದ ಹಿಂದೆ ಒಂದು ವಿಜಯವಾಣಿ ಒಂದು ಪತ್ರಿಕೆಯಲ್ಲಿ ಓದ್ಬೇಕಾದ್ರೆ ನನಗೆ ಸಿಕ್ಕಂತ ಒಂದು ಮಾಹಿತಿ. ಸರಿ, ಬಹುಮುಖ್ಯವಾದಂತ ಒಂದು ವಿಚಾರ ಏನು ಅಂದ್ರೆ ಯಾವಾಗ ಈ ಒಂದು ಅಪ್ಡೇಟ್ಸ್ ಅನ್ನ ನಾವು ನೋಡಕ್ಕಾಗತ್ತೆ ಅಂತಂದ್ರೆ ಏಪ್ರಿಲ್ ತಿಂಗಳಿಂದ ಇದು ಚಾಲ್ತಿ ಆಗುತ್ತೆ ಅನ್ನುವಂಥ ಮಾಹಿತಿನ ಸಹ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಆಟೋ ಸೆಟಲ್ಮೆಂಟ್ ಅನ್ನುವಂಥ ಒಂದು ಫೀಚರ್ ಇತ್ತು. ಈ ಹಿಂದೆ 1 ಲಕ್ಷದವರೆಗೂ ನೀವು ಅದನ್ನ ಆಟೋ ಸೆಟಲ್ಮೆಂಟ್ ಫೀಚರ್ ಆಗಿ ಹಣವನ್ನ ತುರ್ತು ಪರಿಸ್ಥಿತಿ ಅಂತ ವಿಡ್ರಾ ಮಾಡಬಹುದಾಗಿತ್ತು. ಈಗ ಒಂದು ಆಟೋ ಸೆಟಲ್ಮೆಂಟ್ ಅನ್ನುವಂಥ ಒಂದು ಫೀಚರ್ ಅನ್ನ 1 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ. ನಮ್ಮ ಚಾನಲ್ ಇರುವಂತಹ ಹಲವಾರು ಸಬ್ಸ್ಕ್ರೈಬರ್ಗಳಿಗೆ ಇದರ ಮಾಹಿತಿ ದೊರಕಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಪ್ಡೇಟ್ ಏನಿದೆ ಇದರ ಬಗ್ಗೆ ಒಂದು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಮಾಹಿತಿ ಅಥವಾ ಈ ವಿಡಿಯೋ ನೀವು ಇಡಿಸಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.